ಎಸ್, ಬೆಂಗಳೂರಿನಲ್ಲಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದಂತ ಇಬ್ಬರಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಅವರನ್ನ ಹೊಡಿತಾ ಇದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು. ಬೀದರ್ ಮೂಲದ ಶ್ರೀಕಾಂತ್ ಮತ್ತೆ ಆತನ ಸ್ನೇಹಿತ ಅಂತ ಗುರುತಿಸಲಾಗಿದೆ. ನಿನ್ನೆ ಏನು ಮಳೆ ಬರ್ತಾ ಇತ್ತು ಬೆಂಗಳೂರಲ್ಲಿ ಅಂತ ಸಂದರ್ಭದಲ್ಲಿ ಆ ಒಂದು ಸಮಯವನ್ನು ಹೊಂಚು ಹಾಕಿದಂತ ಇವರಿಬ್ರು ಒಂದು ಮನೆಯೊಳಕ್ಕೆ ನುಗ್ತಾರೆ. ನಂತರ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಮಾರಗೊಂಡನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಆ ಮನೆಯಲ್ಲಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಪರಾರಿಯಾಗಿರ್ತಾರೆ. ಇವತ್ತು ಅವರನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹಿಡಿದು ತಂದು ಆ ಒಂದು ಮರಕ್ಕೆ ಕಟ್ಟಿ ಹಾಕಿ ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ, ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ. ಇದು ದುಷ್ಕರ್ಮಿಗಳನ್ನ ಹಿಡಿದು ತಂದು ಹಿಗ್ಗಾಮುಗ್ಗಾ ಥಳಿಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಮರಕ್ಕೆ ಕಟ್ಟಿ ಹಾಕಿ ಅವರನ್ನ ಥಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಂತವರಿಗೆ ಈಗ ಸರಿಯಾದ ಶಿಕ್ಷೆ ಆಗ್ತಾ ಇದೆ. ಅವರನ್ನ ಇದೀಗ ಪೊಲೀಸರಿಗೆ ಕೂಡ ಒಪ್ಪಿಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಮಾರನಗೊಂಡಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇವರು ಬೀದರ್ ಮೂಲದವರು ಅಂತ ತಿಳಿದು ಬಂದಿದೆ. ಒಬ್ಬನ ಹೆಸರು ಶ್ರೀಕಾಂತ್ ಮತ್ತೆ ಶ್ರೀಕಾಂತ್ನ ಸ್ನೇಹಿತ. ಇದು ಬೆಂಗಳೂರಿನ ಮಾರಗೊಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಎಸ್, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿಯನ್ನ ಹೊಡಿತಾ ಇರುವಂತಹ ಅಲ್ಲಿನ ಸ್ಥಳೀಯ ನಿವಾಸಿಗಳು. ಮಾರಗೊಂಡನಹಳ್ಳಿಯಲ್ಲಿ ಈ ಒಂದು ಘಟನೆ ನಿನ್ನೆ ನಡೆದಿತ್ತು, ಆದರೆ ಇವತ್ತು ಆತ ಸಿಕ್ಕಿಬಿದ್ದಿದ್ದಾನೆ. ಸ್ಥಳೀಯರು ಆತನನ್ನ ಹಿಡಿದಿದ್ದಾರೆ. ಆತನ ಚಹರೆಯನ್ನು ಗುರುತಿಸಿ ನಂತರ ಆತನ ಸ್ನೇಹಿತನನ್ನು ಕೂಡ ಹಿಡಿದಿದ್ದಾರೆ. ಬೀದರ್ ಮೂಲದ ಶ್ರೀಕಾಂತ್ ಅಂತ ಹೇಳಲಾಗ್ತಾ ಇದೆ ಮತ್ತು ಆತನ ಸ್ನೇಹಿತ ನಿನ್ನೆ ಮಾರಗೊಂಡನಹಳ್ಳಿಯ ಒಂದು ಮನೆಯಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನ ಉಪಯೋಗಿಸಿಕೊಂಡು ಮನೆಯೊಂದಕ್ಕೆ ನುಗ್ಗಿರ್ತಾರೆ. ಆ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ. ಇದೀಗ ಇವತ್ತು ಅವರನ್ನ ಗುರುತಿಸಿ ಅಲ್ಲಿನ ಸ್ಥಳೀಯರು ಹಿಡಿದು ತಂದಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಇವರು ಪರಾರಿಯಾಗಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಘಟನೆ ಸಂಬಂಧ ಹೆಚ್ಚಿನ ಮಾಹಿತಿ ಏನಿದೆ? ಗುರುಪ್ರಸಾದ್, ಇತ್ತೀಚಿನ ದಿನಗಳಲ್ಲಿ ಏನು ಇವರ ಕಾಮುಕರ ಅಟ್ಟಾಸ ಮಿತಿ ಮೀರ್ತಾ ಇದೆ. ಎಲ್ಲೆಡೆ ಏನು ಮಹಿಳೆಯರು ಭೀತಿಯಿಂದ ಬದುಕುವಂತ ಸ್ಥಿತಿ ಉಂಟಾಗಿದೆ. ನಿನ್ನೆ ಸಂಜೆ ಏನು ಮಳೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಆ ಮಳೆಯಿಂದ ತಪ್ಪಿಸಿಕೊಳ್ಳಲು ಒಂದು ಮನೆ ಹೋಗಿ ನಿಂತ್ಕೊಳ್ತಾರೆ. ಆ ಮನೆಯಲ್ಲಿ ಒಂಟಿ ಮಹಿಳೆ ಇದ್ದಿದ್ದನ್ನ ಸಹ ಇವರು ಖಾತ್ರಿ ಪಡ್ಕೊಳ್ತಾರೆ. ಅಕ್ಕಪಕ್ಕದಲ್ಲಿ ಯಾರು ಇದ್ದಿಲ್ಲ ಅಂತೇಳಿ ಮನೆ ಒಳಗಡೆಗೆ ಇವರು ನುಗ್ಗಿದ್ದೇನೆ ಆಕೆಯನ್ನ ಅತ್ಯಾಚಾರಕ್ಕೆ ಎಳೆದಾಡ್ತಾರೆ. ಮತ್ತೆ ಆಕೆಗೆ ಸ್ವಲ್ಪ ಮಟ್ಟಿಗೆ ಗಾಯಗಳಾಗತ್ತೆ. ಆಕೆ ಕಿರ್ಚಿಕೊಂಡಾಗ ಇವರು ಆಕೆಯನ್ನ ಬಿಟ್ಟಿದ್ದಾನೆ, ಪರಾರಿ ಆಗ್ತಾರೆ. ಆದ್ರೆ ಇವರನ್ನ ಗುರುತಿಸಿದಂತ ಕೆಲವರು, ಅಂದ್ರೆ ಇವರು ಪರಾರಿ ಆಗ್ಬೇಕಾದ್ರೆ ಕೆಲ ಸ್ಥಳೀಯ ಯುವಕರು ಇವರನ್ನ ಗುರುತಿಸಿರ್ತಾರೆ. ಇವರನ್ನ ಪತ್ತೆ ಹಚ್ಚಿದ್ದಾನೆ. ಇವತ್ತು ಬೆಳಿಗ್ಗೆ ಇವರನ್ನ ಹಿಡಿದು ತಂದು ಅದೇ ಮಾರಗೊಂಡನಹಳ್ಳಿಯಲ್ಲಿ ಮರವೊಂದಕ್ಕೆ ಕಟ್ಟಾಕಿದ್ದಾನೆ. ಹಿಗ್ಗಾಮುಗ್ಗಾ ಥಳಿಸಿರ್ತಕ್ಕಂತಹ ಘಟನೆ ಏನು ಮಹಿಳೆಯರ ಮೇಲೆ ಈ ರೀತಿಯಾದಂತಹ ಏನು ಘಟನೆಗಳು ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸಾರ್ವಜನಿಕರು ತೀವ್ರವಾದಂತಹ ಆಕ್ರೋಶಗೊಂಡಿದ್ದಾರೆ. ಇವತ್ತು ಆ ಒಂದು ಆಕ್ರೋಶಕ್ಕೆ ಸಿಕ್ಕಿದಂತ ಈ ಒಂದು ಕಿಡಿಗೇಡಿಗಳಿಗೆ ಶಾಸ್ತಿನೇ ಆಗಿದೆ. ಇದೀಗ ಪ್ರಕರಣ ಹೆಬ್ಬಗೋಡಿ ಠಾಣೆ. ಮಂಜುನಾಥ್, ಸ್ಥಳೀಯರು ಅವರನ್ನ ಗುರುತು ಹಿಡಿತಾರೆ ಅಂತಂದ್ರೆ ಬಹುಶಃ ನಿನ್ನೆ ಗುರುತು ಹಿಡಿದು ಇವತ್ತು ಅವ್ರನ್ನ ಹಿಡಿದಿದ್ದಾರೆ ಅಂತಂದ್ರೆ ಬಹುಶಃ ಅವರೆಲ್ಲೋ ಅಲ್ಲೇ ಸ್ಥಳೀಯ ನಿವಾಸಿಗಳೇನಾದ್ರು ಆಗಿದ್ರ, ಅವ್ರೇನೋ ಯಾವ ಮೂಲದವರು ಅಂತ ಏನಾದ್ರು ಗೊತ್ತಾಗಿದ್ಯಾ? ಏನ್ ಮಾಡ್ಕೊಂಡಿದ್ರು ಅಂತ ಏನಾದ್ರು ಗೊತ್ತಾಗಿದ್ಯಾ ಅದ್ರ ಬಗ್ಗೆ? ಗುರುಪ್ರಸಾದ್, ಖಂಡಿತವಾಗ್ಲೂ ಸಹ ಇವರು ಪಕ್ಕದಲ್ಲೇ ಏನು ಹೊಟ್ಟೆಪಾಡಿಗಾಗಿ ಬೀದರ್ನಿಂದ ಬೆಂಗಳೂರಿಗೆ ಬಂದಿರ್ತಕ್ಕಂಥವ್ರು. ಇವ್ರಿಗೆ ಒಂದು ಬೈಕ್ ಸಹ ಇತ್ತು, ಅಲ್ಲೇ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಶ್ರೀಕಾಂತ್ ಮತ್ತು ಅವನ ಸ್ನೇಹಿತ ಸೋಮೇಶ್ ಅಂತ ಹೇಳಿದಾನೆ. ಇವರಿಬ್ರು ಸಂಜೆ ಇಲ್ಲಿ ಈ ಒಂದು ದಾರಿಯಲ್ಲಿ ಹಾದು ಹೋಗ್ಬೇಕಂದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಮನೆಗಳಲ್ಲಿ ಬಾಡಿಗೆಗೆ ಇದ್ದಂತಹವರು ಇವರು ಇಲ್ಲೇ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದಂತವ್ರು. ಮತ್ತೆ ನಿನ್ನೆ ಮಳೆ ಬಂದಾಗ ಆ ಒಂದು ಮನೆ ಹತ್ರ ನಿಂತ್ಕೊಂಡಿರ್ತಾರೆ. ಆ ಮನೆ ಒಂಟಿ ಮನೆ ಆಗಿರುತ್ತೆ. ಮತ್ತೆ ಮನೆಯಲ್ಲಿ ಯಾರು ಇಲ್ಲ, ಒಂಟಿ ಮಹಿಳೆ ಇರ್ತಾರೆ, ಅಂದ್ರೆ ಗೃಹಿಣಿ ಇರ್ತಾರೆ. ಅದನ್ನು ಖಾತ್ರಿಪಡಿಸ್ಕೊಂಡು ಈ ಒಂದು ಏನು ಕಿಡಿಗೇಡಿತನ ನಡೆಸೋದಕ್ಕೆ ಈ ಕಿಡಿಗೇಡಿಗಳು ಹೊಂಚು ಹಾಕಿದ್ರು. ಅಂದ್ರೆ ಆ ಒಂದು ದುಷ್ಕೃತ್ಯ ಎಸ್ಕಲು ಒಳಗಡೆ ಹೋಗಿದ್ದಾನೆ, ಎಳೆದಾಡ್ತಾರೆ. ಮತ್ತೆ ಏನು ಆಕೆ ಕಿರಿಚಿಕೊಂಡಾಗಿ ಓಡೋಗ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯ ಯುವಕರು ಇವರನ್ನ ಪತ್ತೆ ಹಚ್ಚಿರ್ತಾರೆ. ಅಂದ್ರೆ ಇವರು ಗುರುತಿಡಿದಿರ್ತಾರೆ ಯುವಕರನ್ನ. ಪಕ್ಕದಲ್ಲೇ ಇದ್ದಂತವ್ರು ಇವರು ಹೋಗಿದ್ದಾನೆ, ಇವರನ್ನ ಬೆಳಗ್ಗೆ ಹುಡುಕಾಡಿದ್ದಾನೆ, ಎಳ್ಕೊಂಡು ಬಂದಿದ್ದಾನೆ, ಮರಕ್ಕೆ ಕಟ್ಟ ಹಾಕಿದ್ದಾನೆ, ಶಾಸ್ತಿಯನ್ನ ಮಾಡಿದ್ದಾರೆ. ಮಂಜು, ಸ್ಥಳೀಯರು ಏನ್ ಹೇಳ್ತಾರೆ? ಪೊಲೀಸರಿಗೆ ಒಪ್ಪಿಸಿದಾರೆ ಅವ್ರನ್ನ ಹೇಗೆ? ಹೌದು, ಹೆಬ್ಬಗೋಡಿ ಠಾಣೆಗೆ ಪೊಲೀಸ್ನವರಿಗೆ ಇವರನ್ನ ಒಪ್ಪಿಸಿದ್ದಾರೆ. ಮತ್ತು ಇವರು ಇಲ್ಲೇ ಇದ್ದಂತವರು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಜಿಗಣಿಗೆ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಗ್ರಾಮ ಇದು ಮಾರಗೊಂಡನಹಳ್ಳಿ. ಮತ್ತು ಇಲ್ಲಿ ಹೊಟ್ಟೆಪಾಡಿಗಾಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥವ್ರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸಿಗ್ತಾರೆ. ಇವರು ಬಂದ ಕೆಲಸವನ್ನ ಮರೆತು ಈ ರೀತಿಯಾದಂತಹ ದುಷ್ಕೃತ್ಯಗಳಿಗೆ ಕೈ ಹಾಕಿದ್ದಕ್ಕೆ ಇವರಿಗೆ ಇವತ್ತು ತಕ್ಕ ಶಾಸ್ತಿನೇ ಆಗಿದೆ. ಗುರುಪ್ರಸಾದ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ.